ಆಡಕ್ ಹೋಗಂದ್ರೆ ಬರೀ ಮಾತಕ್ಕ. ಯಾವಾಗ್ಲೂ ಆಡ್ತೀಯ ಆಟ? ಆಟ ಆಡ್ಲಾ ಫಸ್ಟ್, ಆಮೇಲೆ ಮಾತಾಡುವಂತೆ. ಬರ್ಬೇಕಾದ್ರೆ ಸಖತ್ತು ಮಾಸ್ ಆಗಿ ಬಂದ್ರು, ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ. ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮಲ್ಲೇ ತೋರಿಸ್ತೀನಿ. ಇಲ್ಲ ನಾನು ಮಾತಾಡ್ಬೇಕು ಬರುವಂತ ಬೈಕ್ ಕೂತಿಲ್ಲ, ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ, ಅವ್ರು ಇರಲ್ಲ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅಷ್ಟೇ. ಬಿಗ್ ಬಾಸ್ ಕನ್ನಡ 12ರ ಶೋನಲ್ಲಿ ಸೀಸನ್ 11 ಸ್ಪರ್ಧಿಗಳು ಬಂದಿದ್ದು ಆಟದ ವೈಖರಿಯೇ ಬದಲಾಗಿದೆ. ಗಿಲ್ಲಿ ನಟ ಇನ್ನಷ್ಟು ಹೈಲೈಟ್ ಆಗ್ತಾ ಇದ್ದಾರೆ. ಸಂಡೇ ವಿತ್ ಸುದೀಪ ಶೋನಲ್ಲಿ ಗಿಲ್ಲಿ ವರ್ಸಸ್ ರಜತ್ ಎನ್ನುವ ಹಾಗಿದೆ. ಯಾಕಂದ್ರೆ ಈಗ ತಾನೇ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಅದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ರಜತ್ಗೆ ಗಿಲ್ಲಿ ನಟನ ಮನೆಗೆ ಫೋನ್ ಮಾಡಿ ಮಾತನಾಡಿ ಅಂತ ಹೇಳ್ತಾರೆ. ಆಮೇಲೆ ಗಿಲ್ಲಿಗೂ ಮಾತನಾಡಿ ಅಂತ ಹೇಳಿದ್ರು. ಅದರಂತೆ ಚೈತ್ರಾ ಕುಂದಾಪುರ ಕೂಡ ಗಿಲ್ಲಿ ಮನೆಯವರ ಜೊತೆ ಮಾತನಾಡಿದ್ರು. ಈಗ ಕಲರ್ಸ್ ಕನ್ನಡ ಬಿಟ್ಟಿರುವ ಹೊಸ ಪ್ರೋಮೋದಲ್ಲಿ ಈ ರೀತಿಯ ಒಂದಷ್ಟು ಝಲಕ್ ಕಾಣಿಸಿಕೊಂಡಿದೆ. ಗಿಲ್ಲಿ ಮನೆಗೆ ಕಾಲ್ ಮಾಡಿ ರಜತ್ ಏನೆಲ್ಲ ಮಾತಾಡ್ತಾರೆ ಗೊತ್ತಾ? ಗಿಲ್ಲಿ ಆಡು ಅಂದ್ರೆ ಯಾವಾಗ್ಲೂ ಮಾತಾಡ್ತಾನೆ, ಆಟ ಯಾವಾಗ್ಲೂ ಆಡ್ತೀಯ, ಆಮೇಲೆ ಮಾತನಾಡಬಹುದು, ಆದ್ರೆ ಗಿಲ್ಲಿ ಬರೀ ಮಾತಾಡ್ತಾನೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈ ಕಡೆ ಗಿಲ್ಲಿ ಫೋನ್ ಮಾಡಿ ಬರುವಾಗ ಸಖತ್ ಮಾಸ್ ಆಗಿ ಬಂದ್ರು, ಈಗ ಟುಸ್ ಆಗಿದ್ದಾರೆ, ಗೇಮಲ್ಲಿ ತೋರಿಸ್ತೀನಿ ಅಂತ ಅಂದ್ರು, ನಾನು ಗೇಮಲ್ಲೇ ತೋರಿಸ್ತೀನಿ ಅಂತ ಗಿಲ್ಲಿ ಕೂಡ ಫೋನಲ್ಲೇ ಮಾತನಾಡಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ 4 ದಿನ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ಪೂರ್ತಿ ಸೈಲೆಂಟ್ ಕೂತಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಗಿಲ್ಲಿ ನಟ ನಾನು ಮಾತನಾಡದೆ ಕೂತಿಲ್ಲ, ಆದ್ರೆ ನಾನು ಮಾತಾಡಿದ್ರೆ ಅವರು ಹೊರಗಡೆ ಹೋಗ್ತಾರೆ ಅಂತ ಕೂತಿದ್ದೀನಿ ಅಂತ ಟಕ್ಕರ್ ಕೊಡ್ತಾರೆ. ಹೊರಗಡೆ ನಾನು ನಿನ್ನನ್ನ ಇಷ್ಟಪಟ್ಟಿದ್ದೆ, ಆದ್ರೆ ನೀನು ಸಿಕ್ಕಾಪಟ್ಟೆ ಇರಿಟೇಟ್. ಇವರೆಲ್ಲ ಹೇಗ್ ತಗೊಳ್ತಾರೆ, ಎಷ್ಟು ಅಂತ ಇರಿಟೇಟ್ ಮಾಡ್ತೀಯಾ? ನಾನು ಹೇಗೆ ಅಂತ ನಿನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ಮನೆಯಲ್ಲಿದ್ದವರಿಗೆ ನಾನು ತಾಯ್ತಾ ಕಟ್ಸಿದ್ದೆ ಅಂತ ರಜತ್ ಅವರು ಗಿಲ್ಲಿಗೆ ಆವಾಜ್ ಹಾಕಿದ್ರು. ಚೈತ್ರಾ ಕುಂದಾಪುರ ಕೂಡ ರೆಸಾರ್ಟ್ ಟಾಸ್ಕ್ ವೇಳೆ ಗಿಲ್ಲಿ ನಟನಿಗೆ ಒಂದಷ್ಟು ಕೆಲಸ ಕೊಟ್ಟಿದ್ರು. ಆದ್ರೆ ಗಿಲ್ಲಿ ಗೊತ್ತಲ್ವಾ, ಯಾರನ್ನು ಬಿಡದೆ ಕೌಂಟರ್ ಕೊಡ್ತಿದ್ರು. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಜೊತೆ ಗಿಲ್ಲಿ ನಟನ ಆಟ ಹೇಗೆ ನಡೆಯಲಿದೆ ಅಂತ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಈಗ ಆಗಿರೋದು ರಜತ್ ಹಾಗೂ ಚೈತ್ರಾ ಕುಂದಾಪುರ. ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತ್ ಸಖತ್ ಮೋಡಿನ ಮಾಡಿದ್ರು, ಫೈನಲಿಸ್ಟ್ ಆಗಿ ಕೂಡ ಹೊರಹೊಮ್ಮಿದ್ರು. ಈ ಸೀಸನ್ ಅಲ್ಲೂ ಕೂಡ ರಜತ್ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿನ ಪಡ್ಕೊಂಡಿದ್ದಾರೆ. ಈಗಾಗಲೇ 1 ವಾರಗಳ ಕಾಲ ಮನೆಯಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಆಟಗಳಾಗಿತ್ತು, ಒಂದಷ್ಟು ಮಾತಿನ ಚಕಮಕಿ ಆಗಿತ್ತು ಅನ್ನೋದು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಜತ್ ಯಾವ ರೀತಿಯಾಗಿ ಗಿಲ್ಲಿ ಜೊತೆ ಆಟ ಆಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಸ್ ಕೂಡ ಮೂಡಿಸ್ತಾ ಇದೆ. ಇನ್ನು ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ರೀತಿಯಾಗಿ ಮಜಾ ಇರುತ್ತೆ, ಯಾವ ರೀತಿಯಾಗಿ ಟಾಂಗ್ಗಳು ಕೊಡುತ್ತೆ, ಯಾವ ರೀತಿಯಾಗಿ ಟಾಂಟ್ ಇರುತ್ತೆ ಅನ್ನೋದನ್ನ ಎಪಿಸೋಡ್ ನಲ್ಲಿ ನೋಡ್ಲೇಬೇಕಾಗುತ್ತೆ.